ನಮಸ್ಕಾರ. ಇವತ್ತಿನ ಕವಿ ಸಮಯದಲ್ಲಿ ಮಲಯಾಳಂನ ಪ್ರಸಿದ್ಧ ಕವಿ ಸಚ್ಚಿದಾನಂದ್ ಅವರ ಕವಿತೆಯನ್ನು ಕನ್ನಡದ ಪ್ರಸಿದ್ಧ ಕವಿ ಶ್ರೀಯುತ ತೇರಳಿ ಎನ್ ಶೇಖರ್ ಅವರು ಅನುವಾದಿಸಿದ್ದಾರೆ. ಕವಿತೆಯ ಶೀರ್ಷಿಕೆ ಸೃಷ್ಟಿ. ಸೃಷ್ಟಿ. ಮನೆಯನ್ನು ಬರೆಯಿರಿ ಎಂದರು ಟೀಚರ್. ಮನೆಯನ್ನು ಬರೆಯಿರಿ ಎಂದರು ಟೀಚರ್. ಒಂದು ಮನೆಯಲ್ಲಿ ತಾಳೆ ಮರಗಳು, ಪಕ್ಷಿಗಳು ಇದ್ದವು. ಒಂದು ಮನೆಯಲ್ಲಿ ಒಂದಾನೆ ಮೀಯುತ್ತಿತ್ತು. ಒಂದು ಮನೆಯಲ್ಲಿ ಎಲ್ಲೆಲ್ಲೂ ಮಕ್ಕಳು ಮಾತ್ರವಿದ್ದರು. ಒಂದು ಮನೆಯಲ್ಲಿ ಎಲ್ಲೆಲ್ಲೂ ಗಾಳಿಪಟಗಳು, ಮತ್ತೊಂದರಲ್ಲಿ ಬಲೂನುಗಳು, ಬೇರೊಂದರಲ್ಲಿ ಕಿತ್ತಳೆ ಹಣ್ಣುಗಳು, ಒಂದರಲ್ಲಿ ನವಿಲು ಗರಿಗಳು, ಒಂದರಲ್ಲಿ ಮೇಘಗಳು, ಒಂದರಲ್ಲಿ 10 ಬಣ್ಣಗಳಿರುವ ಮಳೆಬಿಲ್ಲು. ಒಬ್ಬ ಹುಡುಗನ ಕಾಗದ ಮಾತ್ರ ಖಾಲಿ ಬಿದ್ದಿತ್ತು. ಒಬ್ಬ ಹುಡುಗನ ಕಾಗದ ಮಾತ್ರ ಖಾಲಿ ಬಿದ್ದಿತ್ತು. ಟೀಚರ್ ಪ್ರಶ್ನಿಸಿದಾಗ ಹುಡುಗ ಮರುನುಡಿದ, ಇದು ಅಗತ್ಯಕ್ಕೆ ತಕ್ಕಂತೆ ದೊಡ್ಡದಾಗುವ ಒಂದು ಬಾಗಿಲು. ಎಲ್ಲದಕ್ಕೂ ಹಾದು ಬರಬಹುದಾದ ಬಾಗಿಲು. ಇದರ ಮೂಲಕ ಮನುಷ್ಯರಿಗೆ ಬರಬಹುದು, ಮೃಗಗಳು, ಪಕ್ಷಿಗಳು, ಕೀಟಗಳು, ವೃಕ್ಷಗಳು ಮತ್ತು ಹೊಳೆಗಳು, ಕಡಲುಗಳು, ಪರ್ವತಗಳು, ನಕ್ಷತ್ರಗಳು. ಇದು ಪ್ರಪಂಚವಾಗಿದೆಯಲ್ಲ, ಹಾಗಾದರೆ ನೀನು? ಹುಡುಗ ನುಡಿದ, ದೇವರು. ಹುಡುಗ ನುಡಿದ, ದೇವರು. ಧನ್ಯವಾದಗಳು.